ಮಾರ್ಕೆಟ್ ಅಲ್ಲಿ ನೀವು ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಅಕ್ಸೆಪ್ಟ್ ಮಾಡಲ್ಲ ಮೇಡಮ್, ಅದೊಂದು ಬ್ಯಾಕ್ ಸಪೋರ್ಟ್ ಬೇಕು. ಈಗ ನಮ್ಗೆ ಇಷ್ಟು ಫಾಲೋವರ್ಸ್ ಇದಾರೆ, ಈ ಕಂಟೆಂಟ್ ನ ರೀಚ್ ಔಟ್ ಮಾಡ್ತೀವಿ ಅಂದ್ರೆ ಇವ್ರಿಗೊಂದು 500,000 ಜನ ಫಾಲೋವರ್ಸ್ ಇರ್ತಾರೆ. ಸಡನ್ ಆಗಿ ಇವರು ಇವೆಂಟ್ ಹಾಕಿದ ತಕ್ಷಣ ಇವ್ರಿಗೆ ಆರ್ಡರ್ ಬರಲ್ಲ. ಯಾರು ಇವ್ರಿಗೆ ಸಪೋರ್ಟ್ ಇದಾರೆ, ಈ ಸಪೋರ್ಟ್ ಇಂದ ಇವ್ರು ಇನ್ನ ಚೆನ್ನಾಗಿ ಗ್ರೋ ಆಗ್ಬೋದು. ಮೇಡಮ್ ನಾವು ಮಾಡುವಂತ ವರ್ಕ್ ಜನಕ್ಕೆ ತೋರಿಸ್ಲಿಲ್ಲ ಅಂದ್ರೆ ಹೆಂಗೆ ಗ್ರೋ ಆಗುತ್ತೆ? ನೀವು ಮಾರ್ಕೆಟಿಂಗ್ ಬಗ್ಗೆ ಹೇಳಿದ್ರಿ, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಇವ್ರಿಗೆ ನಾನು ಚಾನಲ್ ಅವ್ರನ್ನೆಲ್ಲ ಕರೆಸಿ ಮಾತಾಡಿ ದೊಡ್ಡ ದೊಡ್ಡ ಬ್ಯಾನರ್ ಗಳೆಲ್ಲ ಹಾಕ್ಸಿ ಮಾರ್ಕೆಟಿಂಗ್ ಮಾಡೋದು ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತೆ ಮ್ಯಾಮ್ ನಿಮ್ ಪ್ರಕಾರ? ಇವಾಗ ನಾವ್ ಒಂದ್ ವ್ಯಾಪಾರ ಮಾಡ್ಬೇಕು, ಓದೆ ಒಂದಷ್ಟು ಬಂಡವಾಳ ಹಾಕ್ದೆ, ಒಂದಷ್ಟು ಹೂವ ತಗೊಂಡ್ ಬಂದ್ ಇಟ್ಕೊಂಡೆ. ನಾನು ಅದನ್ನೆಲ್ಲ ಕಟ್ಬೇಕು ತಾನೆ, ಕಟ್ಟಿ ಪ್ರಿಪೇರ್ ಮಾಡ್ಕೊಂಡೆ. ನಾನು ಹೂವ ತಗೊಂಡ್ಬಂದ್ ಇಟ್ಕೊಂಡಿದೀನಿ ಅಂತ ನಾನು ಮನೆಯಲ್ಲೇ ಇಟ್ಕೊಂಡಿದ್ರೆ ಪಕ್ಕದಲ್ಲಿರೋನ್ಗೂ ಗೊತ್ತಾಗಲ್ಲ ಇವ್ರ ಮನೇಲಿ ಹೂವ ಇದೆ ಅಂತ. ನಾನು ಅದನ್ನ ತಗೊಂಡೋಗಿ ಬೀದಿನಲ್ಲಿ ಇಟ್ಕೊಂಡು ಅದಕ್ಕೊಂದ್ ಪ್ರೈಸ್ ಕೊಡ್ಬೇಕು. ಅದಕ್ಕೊಂದ್ ಪ್ರೈಸ್ ಕೊಟ್ಟು ನಾನು ಇದನ್ನ ಸೇಲ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಮಾತ್ರನೇ ಓಡಾಡೋ ಅಂತ 10 ಜನಕ್ಕೆ ಗೊತ್ತಾಗುತ್ತೆ ಇವ್ರ ಹತ್ರ ಹೂವ ಇದೆ ತಗೊಡ್ಬೇಕು ಅಂತ. ಅದೇ ತರನೇ ಯಾವ್ದೇ ಒಂದು ಬಿಸ್ನೆಸ್ ಆಗ್ಲಿ, ಯಾವ್ದೇ ಒಂದು ಕೆರಿಯರ್ ಸ್ಟಾರ್ಟ್ ಮಾಡೋದೇ ಆಗ್ಲಿ, ಯಾವ್ದೇ ಒಂದು ಕೆಲಸ ಮಾಡ್ಬೇಕು ಅಂತಂದ್ರು ಫಸ್ಟ್ ಬಂದು ಅದನ್ನ ಪಬ್ಲಿಕ್ ಮಾಡ್ಬೇಕು. 4 ಜನಕ್ಕೆ ಗೊತ್ತಾಗ್ಬೇಕು ಹೂವ ಮಾಡ್ತಾ ಇದೀನಿ ಅಂತ ಮನೇಲಿ ಕೂತ್ಕೊಂಡಿದೆ, ಆ ಹೂವ ಕೊಳ್ತೋಗುತ್ತೆ, ಬಿಸಾಕ್ಬೇಕಾಗತ್ತೆ ಹೊರತು ನಮಗೆ ಲಾಭ ಬರಲ್ಲ, ಅದು ನಷ್ಟನೇ ಆಗುತ್ತೆ. ಕಲ್ತಿದ್ದೀನಿ ಅನ್ನೋದನ್ನ 4 ಜನಕ್ಕೆ ಎಕ್ಸ್ಪ್ಲೋರ್ ಮಾಡಿ, ಮಾತಾಡಿ ಅದ್ರ ಬಗ್ಗೆ. ಫಸ್ಟ್ ನಾವು ಬಾಯ್ ಓಪನ್ ಮಾಡಿ ನಾವೇನ್ ಕಲ್ತಿದೀವಿ ಅಂತ ನಾವು 4 ಜನಕ್ಕೆ ಕೇಳಿದ್ರೆ ಆ 4 ಜನ 40 ಜನಕ್ಕೆ ಕೇಳ್ತಾರೆ, ಆ 40 ಜನ 400 ಜನಕ್ಕೆ ಕೇಳ್ತಾರೆ, 400 ಜನ 4,000 ಜನಕ್ಕೆ ಕೇಳ್ತಾರೆ. ಅದು ಪಬ್ಲಿಸಿಟಿ.